ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು. ಇವತ್ತು ನಾವು ಕರ್ನೂಲು ಜಿಲ್ಲೆಗೆ ಬಂದಿದ್ದೀವಿ. ಯಾಕಪ್ಪ ಇಷ್ಟು ದೂರ ಅಂದರೆ ನಮ್ಮ ಭಾಗದಲ್ಲಿ ಕೆಲವೊಬ್ಬರು ಹಲವಾರು ಥರದ ತಾಡ್ಪತ್ರೆಗಳನ್ನು ತರ್ತಾಯಿದ್ರು. ಅದರಲ್ಲಿ ವಿಶೇಷವಾಗಿ ಕರ್ನೂಲಿನಿಂದ ಜಾಸ್ತಿ ತಾಡ್ಪತ್ರೆ ಬರ್ತಾಯಿತ್ತು. ಅದ್ರದ್ದು ಏನು ವಿಶೇಷತೆ ಇದೆ ಅದ್ರ ಬಗ್ಗೆ ಮಾಹಿತಿ ಪಡೆಯೋಣ ಅಂತ ನೇರವಾಗಿ ಕರ್ನೂಲಿಗೆ ಬಂದಿದ್ದೀವಿ. ಇಲ್ಲಿ ನಮಗೆ ಒಬ್ಬರು ರೈತರು ಕೂಡ ಭೇಟಿಯಾಗಿದ್ದಾರೆ. ಇದು ಜ್ಯೋತಿರ್ ತಾಡ್ಪತ್ರೆ ಅಂತೇಳಿ. ಇದ್ರ ವಿಶೇಷತೆ ಏನು, ಇದನ್ನು ಬಳಕೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಇದೆ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ ರೀ ಸರ್. ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ. ನನ್ನ ಹೆಸರು ವಿಶ್ವನಾಥ್ ರೀ. ಹಾಂ. ನಮ್ಮದು ಅರಕೇರಿ ಗ್ರಾಮ, ಆಲೂರು ಮಂಡಲ, ಕರ್ನೂಲು ಜಿಲ್ಲೆ. ಕರ್ನೂಲು ಜಿಲ್ಲೆ. ಹ್ಞೂ ರೀ. ಏನೇನು ಬೆಳಿತಾ ಇರಿ ಸರ್ ನೀವು? ನಾವು ಮೆಣಸಿನ್ಕಾಯಿ, ಹತ್ತಿ, ಶೇಂಗಾ, ಭತ್ತ, ಪ್ರತಿಯೊಂದಕ್ಕೂ ರಾಶಿ ಟೈಮಲ್ಲಿ ತಾಡ್ಪತ್ರೆ ಬೇಕೇ ಬೇಕ್ರಿ. ಯೂಸ್ ಮಾಡ್ತೀವಿ. ಈ ವಿಶೇಷವಾಗಿ ಈ ಜ್ಯೋತಿರ್ ತಾಡ್ಪತ್ರೆನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಇದ್ರದ್ದು ಏನು ಸ್ಪೆಷಲ್ ಅದ ಸರ್? ಅಂದರೆ ನಾವು ಇಷ್ಟು ಮುಂಚೆ ಒಂದು 20 ವರ್ಷಲಿದ್ದ ನಾವು ವ್ಯವಸಾಯ ಮಾಡ್ತೀವಿ ರೀ. ಪ್ರತಿ ವರ್ಷ ತಾರ್ಪಲ್ ತರ್ತೀವಿ, ಬಳಸ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಹೋದ ವರ್ಷ ಇಲ್ಲಿ ನಮ್ಮ ಮೋಹನ್ ಟ್ರೇಡರ್ಸ್ನಲ್ಲಿ, ಆಧೋನಿ ಮೋಹನ್ ಟ್ರೇಡರ್ಸ್ನಲ್ಲಿ ತಾರ್ ಶಕ್ತಿ ತಾರ್ಪಲ್ ಅಂತಂದೇಳಿ ಜ್ಯೋತಿರ್ ಕಂಪ್ನಿದು ಬಳಸ್ರಿ ಚೆನ್ನಾಗಿರ್ತದೆ ಅಂತಂದು ಹೇಳಿದ್ರು ಅವರು. ಆಧೋನಿಯಲ್ಲಿ ತಗೊಂಡು. ಹ್ಞೂ ರೀ. ಅವ್ರು ಹೇಳಿದ್ರೆ ನೋಡೋಣ ಅಂತಂದೇಳಿ ಒಂದು 60-40 ಸೈಜ್ ಒಂದು ತಂದ್ಕೊಂಡಿದ್ದೀವಿ ರೀ. ತಂದ್ಕೊಂಡು ಬಳಸಿದ್ವಿ. ಇಷ್ಟಕ್ಕೆ ಮುಂಚೆ ಬಳಸಿದ ತಾರ್ಪಲ್ ಎದಕ್ಕನ್ನ ಕಣಕ ಒದಿಸಿದ್ರೆ ಅದು ಬಿಸಿಲು ಬಿದ್ದರೆ ಏನಾನ ಇದಾದರೆ ಕಿತ್ತಿ ಹೋಗ್ತಿತ್ತು, ಪದ್ರ ಕಿತ್ತಿ ಬರ್ತಿತ್ತು. ಇದನ್ನ ನಾವು ಈ ವರ್ಷ ಬಳಸೋನು ನೋಡೋಣ, ಇವ್ರು ಹೇಳ್ಯಾರಲ್ಲ ಗ್ಯಾರಂಟಿ ಏನಂತಂದೇಳಿ ನಾನು ಸ್ವಲ್ಪ ರಫಾಗೇ ಬಳಸೀನಿ ರೀ. ಅದನ್ನು ಬಳಸಿದರೆ ಕಣಕ ಒದಿಸಿದ್ರೆ ಏನಾಗಲೇ ಬೇರೆದು ಹೋದರ್ಸ ಏನೋ ಒಂದು ತಂದಿನಿ, ಗುಂಟ್ರಲಿದ್ದ ಒಂದು ತಂದಿದ್ದೆ. ಗುಂಟ್ರಲಿದ್ದ ತಂದಿದ್ದ ತಾರ್ಪಾಲ್ ಬಳಸೀನಿ, ಇದನ್ನ ಬಳಸೀನಿ. ಇದನ್ನ ಹಾಕಿದ್ರಿ, ಇದು ಪದ್ರ ಬರಲ್ಲ, ಅದು ಪದ್ರ ಕಿತ್ತೋಗ್ಬಿಡ್ತಾರೆ, ಬಂದ್ಬಿಡ್ತೇವೆ. ಅದು 60-40 ತಂದಿನಿ, ಇದು 60-40 ತಂದಿನಿ. ಇದಕ್ಕೆ ತೇಡ ನೋಡಿದ್ರೆ ಅದು ಮುಂಚೆಗೆ ಹೋಗ್ಬಿಡ್ತಾರೆ. ಇದನ್ನ ನನಗಿನ್ನ ನೆಕ್ಸ್ಟ್ ಇಯರ್ಗಿನ್ನ ಬಳಕೆ ಐತ್ರಿ ಇದು. ಅಂದ್ರೆ ಚಲೋ ಬಂದ್ರೆ ಭಾಳ ಚಲೋ ಐತ್ರಿ. ಅದಕ್ಕೆ ಭಾಳ ಡಿಫ್ರೆನ್ಸ್ ಐತ್ರಿ. ಬಳಸೀನಿ. ಅದು ಇಷ್ಟು ಮುಂಚೆ ನಾವು 20 ವರ್ಷದಿಂದ ಮಾಡ್ತೀವಿ. ಎಲ್ಲಿ ತಾರ್ಪಾಲ್ ಪ್ರತಿ ಒಂದು ವರ್ಷ ಕೊಂಡ್ಕೊಂತ ಇದ್ವಿ ರೀ. ಇದೊಂದು ವರ್ಷ ನೋಡೋಣ ಅಂತಂದ್ರೆ ಒಂದೇ ತಾರ್ಪಾಲ್ ಐತಿ, ಇದೇ ನಡಿತೈತಿ ಈ ವರ್ಷ. ನನಗೆ ಚಲೋ ಅನ್ಸೈತ್ರಿ. ರೈತರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಇದನ್ನ ಬಳಸ್ರಿ ಅಂತಂದು ಹೇಳ್ತೇನೆ ರೀ ನಾನು. ಇದನ್ನ ಬಳಸಿ ನೀವು ನೋಡ್ರಿ. ನಾನು ಬಳಸಿದ್ದೀನಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಬಳಸಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರಿ ಈಗ ರೊಕ್ಕ ಕೊಟ್ಟು ತಂದ ಅದ್ರದ್ದು ಉಪಯೋಗ ಆಗ್ಬೇಕು. ಯಾಕಂದ್ರೆ ರೈತರು ಪ್ರತಿಯೊಂದಕ್ಕೂ ಖರ್ಚು ಮಾಡ್ಕೊಂತ ಹೋದ್ರೆ ಅದರಲ್ಲೇ ಅವ್ರದ್ದು ಆದಾಯ ಹೋಗ್ತದ್ರಿ. ಇವಾಗ ನೋಡ್ರಿ, ನಾನು ಇವಾಗ ಗುಂಟೂರಾಗ ತಂದಿದ್ದ ತಾರ್ಪಲ್ ನಿಮ್ಗೆ ಹೇಳಿದ್ರಲ್ರಿ, ಅದನ್ನ 7,000 ಇಟ್ಟು ತಂದಿನಿ. ಅಲ್ಲಿ 7,000 ಇಟ್ಟು ತಂದಿದ್ದು ಒಂದೇ ವರ್ಷಕ್ಕೆ ಹೋಗೈತೆ. ಇವಾಗ ಇಲ್ಲಿ ನಾನು ಮೋಹನ್ ಟ್ರೇಡರ್ಸ್ನಾಗ ತಂದಿನಿ. ಇದನ್ನ ಇವಾಗ ನನಗೆ 2 ವರ್ಷಕ್ಕೆ ಬರ್ತೈತೆ. 7,000 ರೂಪಾಯಿ ಉಳಿತಲ್ಲ ನನಗೆ. ಮತ್ತೆ ಅದು ರೀ ರೈತರಿಗೆ ಅದಕ್ಕೂ ಉಳಿತಾಯ ಆಗ್ತತ್ರಿ. ತಗೊಳ್ಳೋದೇ ಸ್ವಲ್ಪ ವಿಚಾರ ಮಾಡಿ ತಗೊಂಡ್ರಿ. ನೀವೇ ಒಂದ್ಸಲ ಬಳಸಿದ್ರೆ ಕಂಪಲ್ಸರಿ ನೀವು ಬಳಸ್ತೀರ ಅದನ್ನ. ಅದು ಬಳಸಿನೇ ಆಗ್ಲಿಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸುಮ್ಮನೆ ನನಗೆ ಹೇಳಕ್ಕೇನಿದೆಲ್ಲ. ಹ್ಞೂ ರೀ. ರೈತರಾಗಿ ಮತ್ತೆ ರೈತರಿಗೆ ಅನುಕೂಲ ರೀ. ಅದೇನೇನೆ. ತುಂಬಾ ಧನ್ಯವಾದ ಸರ್. ಇನ್ನೊಂದ್ಸರಿ ಇದು ನಾವು ತಾರ್ಪಾಲ್ ಬಳಸಿವಲ್ರಿ, ನೀವು ಬಂದಿರಿ ನೋಡಾಕಿದ್ರನ್ನ, ನಮ್ಮನ್ನು ಕೇಳಕ್ಕೆ ಬಂದಿರಿ. ಇವ್ರೂ ಕಂಪ್ನಿ ಎಂಪ್ಲಾಯಿನೂ ಅದಾರ, ಇಲ್ಲೇ ಅದಾರ ರೀ. ಅವರು ಮೋಹನ್ ಟ್ರೇಡರ್ಸ್ ಅವ್ರಲ್ಲಿಂದ ಬರ್ತಾರೆ ಇಲ್ಲಿಗೆ, ನಮ್ಗೆ ಹೇಳ್ತಿರ್ತಾರೆ ತಾರ್ಪಾಲ್ ಬಗ್ಗೆ. ಅವರು ಇನ್ನೂ ನನಗೆ ಗೊತ್ತಾಯ್ತು, ನಿಮ್ಗೆ ಹೇಳಿನಿ. ನಿಮ್ಗೆ ಏನಾನ ಅದ್ರ ಬಗ್ಗೆ ಏನಾನ ವಿಚಾರ, ಇನ್ನೂ ಏನಾನ ವಿಚಾರ ಹೆಚ್ಚಿನ ಮಾತು ಏನಾನ ಬೇಕಂದ್ರೆ ಅವ್ರ ಕಂಪ್ನಿ ಎಂಪ್ಲಾಯಿ ಸಾರ್ ಬರ್ತಾರ, ಅವ್ರನ್ನ ಕೇಳ್ರಿ. ಅವ್ರು ಏನು ಹೇಳ್ತಾರೆ ಅವ್ರು ಕೇಳ್ರಿ. ಅವ್ರು ತಾರ್ಪಾಲ್ ಬಗ್ಗೆ ಹೇಳ್ತಾರೆ. ನಮಸ್ಕಾರ ರೀ ಸರ್. ನಮಸ್ಕಾರ ಸರ್. ಬರ್ರಿ ಸರ್. ಸರ್ ತಮ್ಮ ಹೆಸರು ಮತ್ತು ಪರಿಚಯ? ನಮ್ಮ ಹೆಸರು ಬಂದು ಗಿರಿ, ಮೋಹನ್ ಟ್ರೇಡರ್ಸ್ ಇದಕ್ಕೆ ಫೀಲ್ಡ್ ಆಫೀಸರ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸರ್, ಈ ತಾರ್ಪಾಲ್ ಬಂದು ಜ್ಯೋತಿರ್ ಕಂಪ್ನಿ ಅವ್ರ ತಾರ್ ಶಕ್ತಿ ತಾರ್ಪಾಲ್ ಸರ್. ಈ ತಾರ್ಪಾಲ್ ಬಂದು 2 ನಮೂನೆ ಇದೆ ಸರ್, ಸಾಮ್ರಾಟ್, ವಿರಾಟ್ ಅಂತ. ಇದು ಸೈಜ್ಗಳು ಬಂದು ಸರ್ 11, 15, 18, 24, 24, 30, 30, 40, 40, 60 ಹಂಗೆ ಸರ್. ವಿರಾಟ್, ಸಾಮ್ರಾಟ್ ಅಂತ 2 ನಮೂನೆ ಸೈಜಾಗ ಇದಾವೆ. ಎಲ್ಲ ಸೈಜ್ ಇದಾವೆ ಸರ್. ಎಲ್ಲ ರೈತರಿಗೆ ಯಾವಾಗ ಬೇಕು ಆ ಸೈಜ್ಗಳು ಎಲ್ಲ ಇದಾವೆ ಸರ್. ಹಾಂ ಸರ್. ವಿಶೇಷವಾಗಿ ಈ ತಾಡ್ಪತ್ರೆಗಳು ಏನೇನು ಕೆಲಸಕ್ಕೆ ಬಳಸ್ಬೋದ್ರಿ ಸರ್? ಇದು ಬಂದು ನಿನಗೆ ಮಾಮೂಲಿಗೆ ಹತ್ತಿಗೆ, ಮೆಣಸಿನಕಾಯಿಗೆ, ಕಡಲೆ ಮತ್ತು ಭಾಳ ಏನೇನು ಬೆಳೆ ಆಗಿದ್ರೆ ರೈತರು ಯಾವಾಗಲೂ ಸುತ್ತ ಅವ್ರಿಗೆ ಯೂಸ್ ಆಗುತ್ತೆ ಸರ್. ಇವು ಒಚ್ಚಕ್ಕಾಗಲಿ, ಕಣ ಮಾಡಕ್ಕಾಗಲಿ, ಮತ್ತು ಏನನ್ನ ಟಾರ್ಪಲ್ ಇದು ಮಾಮೂಲು ಯಾವನ್ನ ಲಾರಿ ಸಪ್ಲೈ ಹೋದವಲ್ಲ ಸರ್. ಅಂದರೆ ಈ ಟೆಂಪೋ ಲಾರಿಗಳು, ಟೆಂಪೋ ಲಾರಿ ಸುತ್ತ ಸೈಜ್ ಐದವ ಸರ್ ನಮ್ಮ ಹತ್ರ. ಹೌದು ಸರ್. ಸರ್, ಇದ್ರ ತಾಳಿಕೆ ಬಾಳಿಕೆ ಯಾವ ಥರ ಐತ್ರಿ? ಇದು ಬಂದು ನಿಮಗೆ
ತಾಳಿಕೆ ಅಂದರೆ ನಮ್ಮ ತಾರ್ಪಾಲು ಬೇರೆ ತಾರ್ಪಾಲು ತಂದು ನೋಡ್ಕೊಂಡ್ರಿ ನೀವು ಈ ಕತ್ತಿರದಲ್ಲಿ ನಡುಕ್ಕೆ ತಗೊಂಡು ಶಾಂಪುಲ್ ಕೊಡ್ತೀವಿ ಸರ್. ಆ ಶಾಂಪುಲ್ ತೆಗೆದು 2 ಕೈ ತಗೊಂಡು ಹಿಂಗೆ ಅರ್ಧ ಸುತ್ತ ಬರ್ದೇವೆ ಸರ್. ಸಾಮಾನ್ಯವಾಗಿ ಫ್ಲೆಕ್ಸಿಬಲ್ ಇರುತ್ತೆ, ಸ್ಟ್ಯಾಂಡರ್ಡ್ ಇರ್ತದೆ ಸರ್. ಅದೇ ಬೇರೆ ತಾರ್ಪಾಲು ಆದರೆ ಹಿಂಗಾದರೆ ಬೇರೆ ರೈತರಾದ್ರೆ ಹಿಂಗೆ ಅರ್ಧ ಹೋಗ್ತಾರೆ ಸರ್. ಆ ರೈತರು ನಮಗೆ ಬರಬೇಕಂದ್ರೆ ಈ ಕತ್ರಿ ತಗೊಂಡನ್ನ ನಡುಕ್ಕೆ ಹಿಂಗೆ ಕಟ್ ಮಾಡಿ ಅದ್ರ 2 ಕೈ ತಗೊಂಡು ಹಿಂಗೆ ಅನ್ಬೇಕು ಸರ್. ಅವಾಗ ಬರೋದಿಲ್ಲ ಅದು. ಹಂಗೆ ಇನ್ನೊಂದು ಐಡಿಯಾಸ್ ಐತೆ ಸರ್. ಅದು ಬಂದು ಕ್ಯಾಂಡಲ್ ತಗೊಂಡು ಅದು ಇದು ಶಾಂಪಲ್ನಲ್ಲಿ ಕೆಳಗಿದ್ದಾಗ ಸ್ವಲ್ಪ ಬೆಂಕಿ ಇಟ್ಟರೆ ಆ ಬೆಂಕಿದಲ್ಲಿ ಬೇರೆ ತಾರ್ಪಲ್ ಆದರೆ ಸರ್ ಅದು ದೊಡ್ಡ ದೊಡ್ಡ ಡ್ರಾಪ್ಗಳು ಬೀಳ್ತಾವೆ. ಅದೇ ನಮ್ಮ ತಾರ್ಪಲ್ನ ಅದೇ ಚಿಕ್ಕ ಸಣ್ಣ ಚುಕ್ಕೆ ಹೋಗಿ ಬರ್ತದೆ ಸರ್. ಸ್ಮಾಲ್ ಡ್ರಾಪ್ ಬರ್ತದೆ ಸರ್. ಅದೇ ಸರ್ ಅದಕ್ಕಿಂತ ತೇಡ ಏನಂದರೆ ಅದೇ ನಮ್ಮ ತಾರ್ಪಲ್ ಇದೆ ಸರ್, ಜ್ಯೋತಿರ್ ಕಂಪ್ನಿಯವರು. ಅಷ್ಟು ಚೆನ್ನಾಗೈತೆ ಅಂತ ಹೇಳ್ತಾರೆ. ಹೌದು ಸರ್. ನೋಡೋಣ, ಇವರು ಕಟ್ ಮಾಡಿದ್ರೂ ಫ್ಲೆಕ್ಸಿಬಲ್ ಇರ್ತದೆ ಅಂತ ಹೇಳ್ತಾರೆ. ಯಾವ ಥರ ಇರ್ತದೆ ನೋಡೋಣ. ನೋಡಿ ಸರ್, ನೀವೇ ನೋಡಿ ಸರ್. ಓಹೋ, ನೋಡ್ಬೋದು ಫ್ರೆಂಡ್ಸ್, ಇದನ್ನು ಕಟ್ ಮಾಡಿದ್ದೀನಿ ತಾಡ್ಪತ್ರಿನ ಕತ್ತರಿಯಿಂದ. ಆದರೆ ಎಲ್ಲಿವರೆಗೆ ಕಟ್ ಮಾಡಿದ್ದೀನಿ ಅಲ್ಲಿಗೆ ನಿಂತಿದೆ, ಎಳೆದ್ರೂ ಕೂಡ ಬರ್ತಾ ಇಲ್ಲ. ಅಂದರೆ ಅಷ್ಟು ಫ್ಲೆಕ್ಸಿಬಲ್ ಆಗಿದೆ. ನೋಡ್ಬೋದು ಯಾವ ರೀತಿ ಆಗಿದೆ ಇದು. ಕೆಲವೊಂದು ತಾಡ್ಪತ್ರಿಗಳು ಸ್ವಲ್ಪ ಕ್ರ್ಯಾಕ್ ಆದಾಗ ಅದ್ರ ಮೇಲೆ ನಿಂತಾಗ ಆಗಲಿ ಎಳೆದಾಗ ಆಗಲಿ ಪರ್ರಂತ ಹರ್ಕೊಂಡು ಹೋಗ್ತಿರ್ತವೆ. ಆದರೆ ಇದು ಎಳೆದ್ರೂ ಕೂಡ ಅರಿತಾ ಇಲ್ಲ, ಅಷ್ಟು ಫ್ಲೆಕ್ಸಿಬಲ್ ಆಗಿದೆ ನೋಡಿ ಸರ್. ಈಗ ಈ ಥರ ತಾಡ್ಪತ್ರಿ ಯಾವುದೇ ಕಾರಣಕ್ಕೆ ಈ ಥರ ಕಟ್ಟಾಗಿರ್ತ ಅನ್ಕರಿ, ಇದನ್ನು ಯಾವ ಥರ ಮತ್ತೆ ಇದಕ್ಕೆ ಏನಾದರೂ ಜಾಯಿಂಟ್ ಮಾಡೋಕ್ಕೆ? ಹೌದು ಸರ್, ನಮ್ಮ ಹತ್ರ ಸರ್ ಎಲ್ಲೇನ ಕಟ್ಟಿಗೆ ಆಗಲಿ ಮುಳ್ಳಾಗಲಿ ಹುಲ್ಲಾಗಲಿ ಅರ್ಧೋದ್ರ ಸುತ್ತ ಅದು ಸುಚ್ಚಿಕೊಂಡು ಅರ್ಧೋದ್ರ ಸುತ್ತ ನಮ್ಮ ಹತ್ರ ಸರ್ ರೈತರಿಗೆ ಫ್ರೀಯಾಗಿ ಈಗ ಹಿಂಗೆ ಹೋದ್ರೆ ಸುತ್ತ ರೈತರಿಗೆ ಫ್ರೀಯಾಗಿ ನಾವು ಪಂಚರ್ ಕಿಟ್ ಕೊಡ್ತಾ ಇದ್ದೀವಿ ಸರ್. ಹಾಂ, ಅಂದರೆ ಎಲ್ಲಿ ಕಟ್ಟಾಗಿರುತ್ತೆ ಅಲ್ಲಿಗೆ? ಹೌದು ಸರ್. ಅವ್ರು ನಮ್ಮ ಹತ್ರ ಬರೋದೇನು ಬ್ಯಾಡ ಸರ್, ಅಲ್ಲಿ ಅವ್ರ ಮಂತಾಗೆ ಅವರೇ ಮಾಡ್ಕೊಂಬಾರ ಸರ್. ಅವರು ಈಗ ಇದೆ ಸರ್. ಹೌದು ಸರ್, ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸರ್. ನೋಡ್ಬೋದು, ಇದ್ರ ಜೊತೆಗೆ ಪಂಕ್ಚರ್ ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಅಂದರೆ ಎಲ್ಲಾದರೂ ಕೊಕ್ಕೆಗೆ ಬಿದ್ದ ಅರ್ದಾಗ ಅಲ್ಲೇ ಇದನ್ನು ಹಾಕಿ ಜಾಯಿಂಟ್ ಮಾಡ್ಬೋದು. ಮತ್ತೆ ಹೆಂಗಿದ್ದದ್ದು ಹಂಗಾಗ್ತದೆ. ಈ ರೀತಿ ಈ ತಾಡ್ಪತ್ರೆ ವಿಶೇಷತೆ ಇದೆ. ಸರ್ ಅವ್ರು ಏನು ಹೇಳ್ತಾರಂದರೆ, ನೀವು ನಮ್ಮ ಕಂಪ್ನಿಯ ತಾಡ್ಪತ್ರಿನೇ ತೊಗೋಬೇಡ್ರಿ, ನೀವು ಎಲ್ಲೇ ತೊಗೊಂಡ್ರೂ ಒರಿಜಿನಲ್ ತಾಡ್ಪತ್ರಿನ ತೊಗೊಳ್ಳಿ. ಅದನ್ನು ಯಾವ ರೀತಿ ತೊಗೋಬೇಕಂದ್ರೆ ಅದನ್ನು ಕಟ್ ಮಾಡಿ ಎಳೆದಾಗ ಪರ್ರಂತ ಅರಿಬಾರ್ದು. ಈ ರೀತಿ ಸ್ಟಿಚೇಬಲ್ ಥರ ಇರಬೇಕು, ಈ ರೀತಿ ಫ್ಲೆಕ್ಸಿಬಲ್ ಆಗಿರಬೇಕು. ಮತ್ತು ಇದನ್ನು ಮೇಣದ ಬತ್ತಿ ಹಿಡಿದು ಸುಟ್ಟಾಗ ಡುಪ್ಲಿಕೇಟ್ ತಾಡ್ಪತ್ರಿ ಇದ್ದರೆ ಅದು ಸುಟ್ಟೋಗ್ಬಿಡ್ತದೆ ಬೇಗ. ಅಂದರೆ ತಪ್ಪ ಅಂತ ಉದುರೋಗ್ಬಿಡ್ತದೆ ಸುಟ್ಟು. ಅದನ್ನೇ ನಾವು ಒರಿಜಿನಲ್ ತಾಡ್ಪತ್ರಿನ ಸುಟ್ಟಾಗ ಮೇಣದ ಬತ್ತಿ ಹನಿಗಳು ಯಾವ ಥರ ಬೀಳ್ತವೆ ಆ ರೀತಿ ಹನಿಯಾಗಿ ಬೀಳ್ತದೆ. ಆ ರೀತಿ ಬಿದ್ದರೆ ಮಾತ್ರ ಒರಿಜಿನಲ್ ಪ್ಲಾಸ್ಟಿಕ್ ಇದೆ, ಒರಿಜಿನಲ್ ತಾಡ್ಪತ್ರಿ ಅಂತ ತಿಳ್ಕೊಬೇಕು. ಇದು ಪುರ ಅಂತ ಸುಟ್ಟು ದಪ್ಪ ಹನಿಗಳು ಬಿದ್ದರೆ ಡುಪ್ಲಿಕೇಟ್ ತಾಡ್ಪತ್ರಿ ಅಂತ ತಿಳ್ಕೊಬೇಕು. ಅದಕ್ಕೋಸ್ಕರ ಇದನ್ನು ಕೂಡ ಪ್ರಯೋಗ ಮಾಡಿ ತೋರಿಸಿದಾರು ಕೂಡ ಇದು ಒರಿಜಿನಲ್ ತಾಡ್ಪತ್ರಿ ಇದೆ. ಇದು ಜ್ಯೋತಿರ್ ಕಂಪ್ನಿಯ ತಾಡ್ಪತ್ರಿ. ಇದು ಆದೋನಿಯ ಮೋಹನ್ ಅಗ್ರಿ ಮಾಲ್ನಲ್ಲಿ ಇದು ಸಿಗ್ತದೆ. ನಾನು ವಿಡಿಯೋ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಂಬರನ್ನು ಹಾಕಿರ್ತೀನಿ, ಸಂಪರ್ಕ ಮಾಡಿರಿ ಮತ್ತು ಈ ತಾಡ್ಪತ್ರಿನ ಪಡೀರಿ. ವಿಶೇಷವಾಗಿ ಸೈಜ್ ಪ್ರಕಾರ ಇದ್ರ ದರ ಇರ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಿ ಇದ್ರ ವಿಶೇಷತೆ ಏನು, ಇದ್ರ ದರ ಏನು ತಿಳಿದುಕೊಂಡು ಇದನ್ನು ಖರೀದಿ ಮಾಡ್ಬೋದು. ಸರ್, ಈ ವಿಡಿಯೋ ಮುಖಾಂತರ ನಮ್ಮ ರೈತರು ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರಿಗೆ ಯಾವ ರೀತಿ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀರಿ ಸರ್? ಹೌದು ಸರ್, ನಮ್ಮ ಹತ್ರ ಸರ್ವಿಸ್ ಐತೆ ಸರ್. ಅದು ಬಂದು ನಿಮಗೆ KSRTC ಐತೆ ಸರ್, ಪ್ರೊಫೆಷನಲ್ ಕೊರಿಯರ್ ಐತೆ ಸರ್. ಮತ್ತು ಡೋರ್ ಡೆಲಿವರಿ ಸಹಿತ ನಮ್ಮ ಹತ್ರ ಕಳಿಸ್ತಾ ಇದೀವಿ ಸರ್. ಡೋರ್ ಡೆಲಿವರಿ? ಹೌದು ಸರ್, ಐದು ಸರ್. ಹೌದು ಸರ್. ಅಂದರೆ ಕಾಂಟ್ಯಾಕ್ಟ್ ಮಾಡಿದವರಿಗೆ ಯಾವುದೇ ರೀತಿ ಅವ್ರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾರೆ? ಹೌದು ಸರ್, ಅವ್ರ ಅಡ್ರೆಸ್ ತಗೊಂಡು ಅವರು KSRTC ಆಗಲಿ ಪ್ರೊಫೆಷನಲ್ ಆಗಲಿ ಡೋರ್ ಡೆಲಿವರಿ ಕಳಿಸ್ತೀವಿ ಸರ್. ಓಕೆ ಸರ್, ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಿಮಗೂ ಧನ್ಯವಾದಗಳು ಸರ್. ಸಾಮಾನ್ಯವಾಗಿ ಸರ್ ಅವರು ನಮ್ಮ ಪರಿಚಯ ಅವರಿಗೆ ಫೋನ್ ಮಾಡಿದಾಗ ಬರ್ರಿ ಈ ತಾಡ್ಪತ್ರೆ ಬಗ್ಗೆ ನಾನು ಹೇಳ್ತೀನಿ ಮತ್ತು ಕಂಪ್ನಿಯವ್ರನ್ನ ಕರೆಸ್ತೀನಿ ಅಂತ ಹೇಳಿದರು. ಇವತ್ತು ಕರೆಸಿ ಇದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಮತ್ತೊಮ್ಮೆ ಧನ್ಯವಾದಗಳು ಸರ್. ನೋಡಿದ್ರಲ್ಲ ರೈತ ಬಾಂಧವರೇ, ಇಂಥ ವಿಶೇಷವಾದ ತಾಡ್ಪತ್ರೆ ನಿಮಗೂ ಕೂಡ ಬೇಕಂದರೆ ಸಂಪರ್ಕ ಮಾಡಿರಿ, ಇದ್ರ ಬಗ್ಗೆ ಮಾಹಿತಿ ಪಡೀರಿ ಮತ್ತು ಈ ತಾಡ್ಪತ್ರೆನ ಪಡೀರಿ ಅಂತ ಹೇಳ್ತಾ
ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.